ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಧ್ಯಾಹ್ನ ಅಗ್ರವಾರ್ತೆ. ನಾನು ನವಿತಾ ಜೈನ್. ಜೋರಾಗ್ತಿದೆ ಸಿಂಹಾಸನ ವಾರ್. ಮೀಟಿಂಗ್ ರದ್ದು, ದೊಡ್ಡ ಗೌಡ್ರ ಎಂಟ್ರಿ. ಸಂಬಂಧ ವರ್ಸಸ್ ಪಕ್ಷ. ಎಚ್ಡಿಕೆ ಹೇಳಿದ್ದೇನು? ಸಿಂಹಾಸನ ವಾರ್. ನಿನ್ನೆವರೆಗೆ ಆರ್ಭಟಿಸಿದ್ರು, ಈಗ ಸೈಲೆಂಟ್ ಆದ್ರ ಎಚ್ಡಿಕೆ. ಹಾಸನ ಟಿಕೆಟ್ ಬಗ್ಗೆ ದೇವೇಗೌಡರ ತೀರ್ಮಾನಕ್ಕೆ ನಿನ್ನೆ ಹಸ್ತಕ್ಷೇಪ ಅಂದ್ರು. ಇವತ್ತು ತೀರ್ಮಾನ ಗೌಡ್ರ ಹೆಗಲಿಗೆ ವಹಿಸಿದ್ದಾರೆ. ನಿನ್ನೆವರೆಗೂ ಕೂಡ ನಾನು ಹೇಳಿದವರಿಗೆ, ಕಾರ್ಯಕರ್ತರು ಹೇಳಿದವರಿಗೆ ಟಿಕೆಟ್, ಅಲ್ಲಿನ ಸ್ಥಿತಿಗತಿಗಳನ್ನ ನೋಡಿ, ಕಾರ್ಯಕರ್ತರ ಮತ, ಅವರ ಅಭಿಮತವನ್ನ ಕೇಳಿ, ಅವರು ಯಾರಿಗೆ ಆಶೆಯನ್ನು ವ್ಯಕ್ತಪಡಿಸ್ತಾರೋ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವುದಕ್ಕೆ ಅವರ ನಿರ್ಧಾರವೇ ಅಂತಿಮ ಅನ್ನುವ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಈಗ ನೋಡಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ದೇವೇಗೌಡರ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ದೇವೇಗೌಡರ ತೀರ್ಮಾನಕ್ಕೆ ಬದ್ಧ ಅಂತ ಹೇಳ್ತಿದ್ದಾರೆ. ದೇವೇಗೌಡರ ಆರೋಗ್ಯ ನನಗೆ ಮುಖ್ಯ ಅಂತ ಹೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಬೇರೆಯವರಿಗೆ ಈ ಬಗ್ಗೆ ಕಾಳಜಿ ಇಲ್ಲ ಅಂತ ಕಿಡಿಕಾರ್ತಾನೆ ಪರೋಕ್ಷವಾಗಿ ರೇವಣ್ಣ ದಂಪತಿ ವಿರುದ್ಧ ಕಿಡಿಕಾರಿದ್ದಾರೆ. ದೇವೇಗೌಡರ ಮೇಲೆ ಒತ್ತಡ ಹಾಕಿಸಿ ಸಭೆಯನ್ನ ಮುಂದೂಡಿಕೆ ಮಾಡಲಾಯ್ತಾ? ಸಭೆ ಮುಂದೂಡಿಕೆ ಮಾಡಿಸಿದ್ರ ಎಚ್.ಡಿ. ರೇವಣ್ಣ? ದೇವೇಗೌಡರ ಸೂಚನೆಯಂತೆ ಸೈಲೆಂಟ್ ಆದ್ರ ಎಚ್.ಡಿ.ಕೆ. ಈಗ ಹಾಸನದ ಅಭ್ಯರ್ಥಿಯ ವಿಚಾರ ಇದೆಯಲ್ಲ, ಕಗ್ಗಂಟ ಆಗ್ತಾನೆ ಇದೆ. ಏನೂ ಇಲ್ಲ 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 ಅಂತ ಹೇಳ್ತಾ ಇದ್ರು. ನಾವು ಯಾವುದೇ ರೀತಿಯಲ್ಲೂ ನಮ್ಮ ಕುಟುಂಬದೊಳಗೆ ಈ ರೀತಿಯಂತ ಅಸಮಾಧಾನ ಇಲ್ಲ ಅಂತ ಹೇಳ್ತಾ ಇದ್ರು. ಮೇಲ್ನೋಟಕ್ಕೆ ಇಲ್ಲ ಅನ್ನೋದು ಒಳಗೊಳಗೆ ಏನೇನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ನಾನು ಧ್ವನಿಗೂಡಿಸ್ತೇನೆ ಅಂತ ನಿನ್ನೆ ಹೇಳಿದ್ರು. ಆದರೆ ಇವತ್ತು ದೇವೇಗೌಡರ ತೀರ್ಮಾನ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ. ಯಾವುದು ಕಾರ್ಯಕರ್ತರ ಸಭೆ ಇಟ್ಟಿಲ್ಲ, ಯಾಕೆಂದರೆ ನೆನೆ ನೀವು ಹೇಳಿದಲ್ಲ ರಾತ್ರಿ ರದ್ದಾಗಿದೆ ಅಂತೇಳಿ. ನಾನು ಮೊದಲು ಹಾಸನದ ಸಮಾನ ಮನಸ್ಕರನ್ನ ಇವತ್ತು ಪಕ್ಷದ ಕಚೇರಿಗೆ ಬರಲಿಕ್ಕೆ ಹೇಳಿದ್ದೆ. ಸಂಜೆ 6 ಗಂಟೆಗೆ ಸಭೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮುಕ್ತವಾಗಿ ಚರ್ಚೆ ಮಾಡಿ, ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ, ನಾಡಿನ ಜನತೆ ಮುಂದೆನೂ ಯಾವುದೇ ರೀತಿ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಜನತೆಯಲ್ಲಿ ಬೇರೆ ರೀತಿಯ ಭಾವನೆಗಳಿಗೆ ಅವಕಾಶ ಕೊಡದೆ, ಕಾರ್ಯಕರ್ತರ ಭಾವನೆಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಇದ್ದಂಥದ್ದು. ಈಗ ರಾತ್ರಿ ಕೊನೆಯ ಹಂತದಲ್ಲಿ ಸಭೆ ರದ್ದು ಮಾಡಿದ್ದಾರೆ ಅಂತಕ್ಕಂಥ ಮೆಸೇಜ್ ಬಂದಿದೆ, ಅದರಿಂದ ಕ್ಯಾನ್ಸಲ್ ಮಾಡಿದ್ದೇವೆ. ಗೊತ್ತಿಲ್ಲ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪಕ್ಷ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನ್ ಹೇಳಿದ್ರು ನೋಡಿ. ಹಾಸನದ ರಾಜಕಾರಣದಲ್ಲಿ ನಾನು ಇಂಟರ್ಫಿಯರ್ ಆಗಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ಇವತ್ತು ಇಂಟರ್ಫಿಯರ್ ಆಗಬೇಕಂತ ಅವಶ್ಯಕತೆ ಬಂದರೆ, ಯಾಕೆಂದರೆ ಮುಂದಿನ ದಿನದಲ್ಲಿ ಪಕ್ಷ ಉಳಿಸಬೇಕಾಗಿದೆ, ದೇವೇಗೌಡರ ಹೆಸರು ಉಳಿಸಬೇಕಾಗಿದೆ. ಯಾವುದೇ ಇಲ್ಲಿ ಭಾವನಾತ್ಮಕ ಸಂಬಂಧಗಳು ಇಲ್ಲಿಯವರೆಗೆ ನಾನು ತಲೆಬಾಗಿದ್ದೇನೆ. ಈ ಸಾರಿ ನನಗೆ ಭಾವನಾತ್ಮಕ ಸಂಬಂಧಕ್ಕಿಂತ ಹೆಚ್ಚಾಗಿ ನಾಡಿನ ಜನತೆ ಇಲ್ಲ ಮುಖ್ಯ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಹಾಸನದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಕಾರ್ಯಕರ್ತರ ಅಭಿಪ್ರಾಯ ಅಲ್ಲಿ ಏನಿದೆ ಆ ಅಭಿಪ್ರಾಯಕ್ಕೆ ಇವತ್ತು ನಾನು ಧ್ವನಿಗೂಡಿಸ್ತಕ್ಕಂಥವ್ನು. ಹಾಸನದ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈಗ ಹಾಸನ ಅಭ್ಯರ್ಥಿಯ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಕೂಡ ಗೊಂದಲ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಕಗ್ಗಂಟಾಗಿಯೇ ಇರ್ತಾ ಇದೆ. ನಿನ್ನೆ ಸಭೆ ರದ್ದಾಗಿದೆ ಅನ್ನೋದ್ರ ಬಗ್ಗೆನೇ ಕುಮಾರಸ್ವಾಮಿ ಅವರಿಗೆ ಮಾಹಿತಿ ಇರಲಿಲ್ಲ, ನಾನು ಮಾಡಿಲ್ಲ ಅನ್ನುವ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಇವತ್ತು ಈಗ ದೇವೇಗೌಡ ತೀರ್ಮಾನಕ್ಕೆ ಬಿಡೋದ್ರ ಹಿಂದಿನ ಹಿನ್ನೆಲೆ ಏನಾಗಿದೆ, ಯಾವ ರೀತಿಯ ಬೆಳವಣಿಗೆಗಳು ಆಗಿದೆ? ಖಂಡಿತ ನವಿತಾ ಜೈನ್, ಹಾಸನದ ಸಿಂಹಾಸನವನ್ನ ಏರೋದು ಯಾರು ಎಂಬಂತಹ ಪ್ರಶ್ನೆ ಈಗ ಜೆಡಿಎಸ್ ವಲಯದಲ್ಲಿ ಟಿಕೆಟ್ ಹಂಚಿಕೆಯಲ್ಲೇ ಕಗ್ಗಂಟಾಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಪದೇ ಪದೇ ಒಂದು ಹಾಸನಕ್ಕೆ ಸಾಮಾನ್ಯ ಅಭ್ಯರ್ಥಿನ ನಿಲ್ಲಿಸಿ ಗೆಲುವನ್ನ ಸಾಧಿಸ್ತೀವಿ ಎಂಬಂತ ಹೇಳಿಕೆಯನ್ನ ಪದೇ ಪದೇ ಕೊಡ್ತಾನೆ ಬಂದಿದ್ದಾರೆ. ಆದ್ರೆ ರೇವಣ್ಣ ಕುಟುಂಬ ಎಲ್ಲೂ ಕೂಡ ತುಟಿಕ್ ಪಿಟಿಕ್ ಅಂದೇನೆ ಅವರ ಏನು ಹಾಸನ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ, ಇದನ್ನ ಸಾಧಿಸ್ಕೊಂಡೇ ಬರ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು 4:30ಕ್ಕೆ ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದು ಸಭೆಯನ್ನ ಕರೆದಿದ್ರು. ಈ ಸಭೆಗೆ ಹಾಸನದಿಂದ ಸುಮಾರು 250ರಿಂದ 300 ಜನ ಕಾರ್ಯಕರ್ತರು ಭಾಗಿಯಾಗ್ತಾರೆ ಎಂಬಂತಹ ನಿರೀಕ್ಷೆನೂ ಕೂಡ ಅವ್ರು ಇಟ್ಕೊಂಡಿದ್ರು. ಆದ್ರೆ ನಿನ್ನೆ ರಾತ್ರಿ ನಡೆದಿರ್ತಕ್ಕಂತಹ ಹೈಡ್ರಾಮಾದಲ್ಲಿ ಸಭೆ ಕ್ಯಾನ್ಸಲ್ ಆಗಿದೆ ಎಂಬಂತಹ ಮಾಹಿತಿಯನ್ನ ಹೊರ ಹಾಕಿದ್ದಾರೆ. ದೇವೇಗೌಡರಿಗೆ ಒತ್ತಡವನ್ನ ಹೇರಿ ಸಭೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ ಎಂಬಂತಹ ಆಕ್ರೋಶವನ್ನು ಕೂಡ ಇಲ್ಲಿನ ಕಾರ್ಯಕರ್ತರು
ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸ್ವರೂಪ್ನ ಬೆಂಬಲಿಗರು ಈಗಾಗಲೇ ಬೆಂಗಳೂರಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ರು, ಆದ್ರೆ ಕಾರ್ಯಕ್ರಮ ರದ್ದಾಗಿದ್ದರಿಂದ ಇವತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇನ್ನೊಂದ್ ಕಡೆ ನೋಡೋದಾದ್ರೆ ರೇವಣ್ಣ ಅವರ ಫ್ಯಾಮಿಲಿ ಸೈಲೆಂಟ್ ಆಗಿನೇ ಎಲ್ಲಾ ಕೆಲಸವನ್ನ ಮಾಡಿದೆ ಎಂಬಂತಹ ಮಾಹಿತಿಯನ್ನ ಈಗ ಹಾಸನದಲ್ಲಿ ಇರ್ತಕ್ಕಂಥದ್ದು. ಹಾಸನದ ಟಿಕೆಟ್ ಹಂಚಿಕೆ ಗೊಂದಲ ಮೊದಲನೇ ದಿನದಿಂದಲೂ ಕೂಡ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಭವಾನಿ ರೇವಣ್ಣ ಅವರ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇಲ್ಲ ಎಂಬಂತಹ ಮಾಹಿತಿಯನ್ನ ರವಾನೆ ಮಾಡ್ತಾನೆ ಬಂದಿದ್ದಾರೆ. ಇದೀಗ ಸಭೆಯನ್ನ ಮುಂದೆ ಯಾವಾಗ ಕರೀತಾರೆ ಎಂಬಂತಹ ಮಾಹಿತಿಯನ್ನ ಕುಮಾರಸ್ವಾಮಿ ಅವರ ಬಳಿ ಕೇಳಿದಾಗ, ನಾನು ಈ ಸಭೆಯನ್ನ ಕರೆಯೋದಿಲ್ಲ, ರಾಷ್ಟ್ರಾಧ್ಯಕ್ಷರ ತೀರ್ಮಾನ ತಗೊಳ್ತಾರೆ. ಯಾಕಂತ ಹೇಳಿದ್ರೆ ದೇವೇಗೌಡರ ಮೇಲೆ ಈಗ ಒತ್ತಡ ಹಾಕಿರೋದ್ರಿಂದ ರಾಷ್ಟ್ರಾಧ್ಯಕ್ಷರು ಮುಂದೆ ನಿರ್ಧಾರವನ್ನು ತಗೊಳ್ಳಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಎಂಬ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಉತ್ತರವನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೂ ಕೂಡ ಕುಮಾರಸ್ವಾಮಿ ಅವರು ಇಂದು ಚಿಕ್ಕಮಗಳೂರಿನಿಂದ ಪಂಚರತ್ನ ಯಾತ್ರೆಯನ್ನ ಮುಗಿಸ್ಕೊಂಡು ಹಾಸನಕ್ಕೆ ಬರುವಂತ ಸಂದರ್ಭದಲ್ಲಿ ಕೆಲ ಕಾರ್ಯಕರ್ತರನ್ನ ಉದ್ದೇಶಿಸಿ ಈಗ ಹಾಸನದಲ್ಲಿ ಚಿಕ್ಕದೊಂದು ಸಭೆಯನ್ನ ನಡೆಸ್ತಾರೆ ಮತ್ತು ಇಲ್ಲಿನ ಏನು ಗ್ರೌಂಡ್ ರಿಪೋರ್ಟ್ಸ್ ಗಳನ್ನು ಕೂಡ ಪಡೆಯುತ್ತಾರೆ ಎಂಬಂತಹ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.